ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವೆಲ್ಲರೂ ಯಾವ ಒಂದು ಟೈಮಿಗೋಸ್ಕರ ಕಾಯ್ತಿದ್ವಿ, ಆ ಟೈಮ್ ಈಗ ಬಂದೇ ಬಿಟ್ಟು. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದ ಥರ ಏನು KPTCL ಕೇಸ್ ಆಗಿತ್ತಲ್ಲ, ಅದು ಎಇಗೆ ಅಷ್ಟೇ ಅಪ್ಲೈ ಆಗುತ್ತೆ ಅಂತ ಹೇಳಿದ್ವಿ. ಅದು ಎಇಗೆ ಅಷ್ಟೇ ಅಪ್ಲೈ ಆಗಿದೆ. ಮಿಕ್ಕಿಳಿದ ಜೂನಿಯರ್ ಇಂಜಿನಿಯರ್, ಜೂನಿಯರ್ ಅಸಿಸ್ಟೆಂಟ್ ಏನಿದೆಯಲ್ಲ, ಇದು ಎರಡನೇ ಕೇಸ್ ಅಷ್ಟೇ ಸಂಬಂಧಪಡ್ತದೆ. ಎಇ ಒಂದು ಬಿಟ್ಟು ಮಿಕ್ಕಿದುಳಿದ ಪೋಸ್ಟಿಗೆಲ್ಲ ಸೆಕೆಂಡ್ ಲಿಸ್ಟ್ ಕನ್ಸಿಡರ್ ಆಗುತ್ತೆ. ಯಾಕಂದರೆ ಹೈಕೋರ್ಟ್ ಆರ್ಡರ್ ಮಾಡೋ ಪ್ರಕಾರ ಯಾವ ಕೇಸ್ಗೆ ಒಂದು ಸ್ಟೇ ಬಿದ್ದಿತ್ತಲ್ಲ, ಆ ಒಂದು ಕೇಸ್ ಅಷ್ಟೇ ಈಗ ಶಾರ್ಟ್ ಲಿಸ್ಟ್ ಬಿಟ್ಟಿದ್ದಾರೆ. ಅದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇದೆ, ಎಲ್ಲರೂ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲವಾದಲ್ಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಒಂದು PDF ಹಾಕಿರ್ತೀನಿ, ಹಾಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಹಾಕಿರ್ತೀನಿ. ಇದು ರೀಸೆಂಟಾಗಿ ಅಂದರೆ ಅವರು ಅಪ್ಡೇಟ್ 7ನೇ ತಾರೀಕಿಗೆ ಮಾಡಿರ್ತಾರೆ. ಆದರೂ ಯಾವ ರೀತಿ ಒಂದು ಶೆಡ್ಯೂಲ್ ಮಾಡಿರ್ತಾರೆ ಅಂದರೆ, ಇವರು 7ನೇ ತಾರೀಕಿಗೆ ಅಪ್ಡೇಟ್ ಮಾಡಿದ್ದು 9ನೇ ತಾರೀಕು ಅಂದರೆ ಇವತ್ತದು ಡಿಸ್ಪ್ಲೇ ಆಗುತ್ತೆ. ಅಂದರೆ ಇವತ್ತಿನ ತಾರೀಕಿಗೆ ಅವರು ಶೆಡ್ಯೂಲ್ ಮಾಡಿರ್ತಾರೆ. ನಾವು ಮೊದಲನೇಂದನೇ ಹೇಳ್ಕೊತ ಬರ್ತಾ ಇದ್ದೀವಿ, ನಮ್ಮ ಚಾನಲ್ನಲ್ಲಿ ಎಲ್ಲ ಜೆನ್ಯೂನ್ ಆಗಿನೇ ಹೇಳ್ತಿರ್ತೀವಿ, ಯಾವುದು ಫೇಕ್ ನ್ಯೂಸ್ ಕೊಡೋದಿಲ್ಲ. ಹಿಂದಿನ ವಿಡಿಯೋದಲ್ಲಿ ಆದರೂ ನಾವು ಹೇಳಿದ್ವಿ, ಈ ಒಂದು ವೀಕ್ನಲ್ಲಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ನಾವು ಬಿಡ್ತೀವಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಎಲ್ಲರಿಗೂ ನಾವು ರಿಪ್ಲೈನ ಕೊಟ್ಟಿದ್ವಿ. ಅದೇ ರೀತಿ ಇಲ್ಲಿ ನೋಡೋದಾದರೆ, ಇಲ್ಲಿ 31 ಸೀರಿಯಲ್ ನಂಬರ್ 31ಗೆ ಪಬ್ಲಿಕೇಶನ್ ಆಫ್ ನೋಟಿಫಿಕೇಶನ್ ಡೇಟ್ ಆಫ್ 7/10/2023 ಫಾರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಫಾರ್ ದಿ ಪರ್ಪಸ್ ಆಫ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಅಂದರೆ ಮತ್ತೀಗ ಆನ್ಲೈನ್ DV ಓಪನ್ ಆಗಿರ್ತದೆ. ಅದು ಯಾವಾಗಿಂದ ಅಂದರೆ ನಿನ್ನೆ 7ನೇ ತಾರೀಕಿಂದ ಸ್ಟಾರ್ಟ್ ಇದೆ. ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೋಡೋದಾದರೆ, PDF ಓದಬೇಕಾದ್ರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯತದಲ್ಲಿ ಸಹಾಯಕ ಇಂಜಿನಿಯರ್ ವಿದ್ಯುತ್ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ, ಅಂದರೆ ಇದು ಎಲೆಕ್ಟ್ರಿಕಲ್ಗೆ ಸಂಬಂಧಿಸಿದಂಥ ಅಷ್ಟೇ ಒಂದು ದಾಖಲಾತಿ ಪರಿಶೀಲನೆಗಾಗಿ ಅರ್ಹ ಅಭ್ಯರ್ಥಿಗಳನ್ನು ದಾಖಲಾತಿ ಸಲ್ಲಿಸುವ ಬಗ್ಗೆ ಇದೊಂದು ಅಧಿಸೂಚನೆ ಆಗಿರುತ್ತದೆ. ಉದ್ಯೋಗ ಪ್ರಕಟಣೆ ಸಂಖ್ಯೆ ಇದೆ. ಹಾಗೆ ಇದರ ಅನುಗುಣವಾಗಿ KPTCLನ ವಿವಿಧ ಹೆಸ್ಕಾಂಗಳಲ್ಲಿ ಸಹಾಯಕ ಇಂಜಿನಿಯರ್ ಹುದ್ದೆಗಳಿಗೆ ನೇಮಕಾತಿ ಸಂಬಂಧಿಸಿದಂತೆ ಇದಕ್ಕೆ KEA ಪ್ರಾಧಿಕಾರ ವತಿಯಿಂದ ಪ್ರಕಟಿಸಲಾದ ಸರಿ ಉತ್ತರಗಳನ್ನು ಪ್ರಶ್ನಿಸಿ, ಅಂದರೆ ಏನು ಕರೆಕ್ಟ್ ಆನ್ಸರ್ ಇತ್ತಲ್ಲ ಅದಕ್ಕೆ ಸಲ್ಲಿಸಿದ ರಿಟ್ ಅರ್ಜಿಗಳ ಸಂಖ್ಯೆ ಇದ್ದಾವೆ. ಇದನ್ನು ಉಚ್ಚ ನ್ಯಾಯಾಲಯದಲ್ಲಿ ದಿನಾಂಕ 22/8ರಂದು ಕೆಳಗಿನಂತೆ ಆದೇಶಿಸುತ್ತಿರುತ್ತದೆ. ಆಮೇಲೆ ಇಲ್ಲಿ ಎಲ್ಲ 41 ಸೀರಿಯಲ್ ನಂಬರ್ ಏನು ಹಿಂದಿನದೊಂದೇನು ಆರ್ಡರ್ ಆಗಿತ್ತಲ್ಲ, ಆ ಥರದೊಂದು ಆರ್ಡರ್ ಕಾಪಿನ ಇವರು ಮೆನ್ಷನ್ ಮಾಡಿದ್ದಾರೆ. ಬಿಫೋರ್ ಸೆಲೆಕ್ಷನ್ ವಿತಿನ್ 4 months ಅಂತ ಕೊಟ್ಟಿದ್ದಾರೆ. 3/1/2023 ಏನು ಒಂದು ಎಲಿಜಿಬಲ್ ಲಿಸ್ಟ್ ಸ್ಕೋರ್ ಲಿಸ್ಟ್ ಬಿಟ್ಟಿದಾರಲ್ಲ, ಅದನ್ನೇ ಕನ್ಸಿಡರ್ ಮಾಡಿಕೊಂಡು ಜಸ್ಟ್ ಎಇಗೆ ಅಷ್ಟೇ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿ ಒಂದು ಬಿಟ್ಟಿದ್ದಾರೆ. ಆಮೇಲೆ ಈ ಪೋಸ್ಟನ್ನು ಇದರ ಪೂರನ ಪ್ರೊಸೆಸನ್ನು ಡಿಸೆಂಬರ್ 18 ಒಳಗಡೆ ಕಂಪ್ಲೀಷನ್ ಮಾಡಬೇಕು, ಆರ್ಡರ್ ಕಾಪಿಯನ್ನು ಕೊಡಬೇಕಂತ ಇದೊಂದು ಹೇಳಲಾಗಿದೆ. ಈ ಸಂಬಂಧವಾಗಿ ದಿನಾಂಕ 7/10/2023ರಿಂದ 15/10/2023 ಅಂದರೆ 7ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನಾವು KPTCLನ ಒಂದು ಅಧಿಕೃತ ವೆಬ್ಸೈಟ್ ಆದ kptcl.karnataka.government.in ಮುಖಾಂತರ ನಾವು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಒಂದು ಸಮಯದಲ್ಲಿ ಯಾರಾದರೂ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಅವರು ನೇಮಕಾತಿಯ ಮುಂದಿನ ಹಂತಕ್ಕೆ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದಾದ ನಂತರ ಇಲ್ಲಿ ಕಟ್ ಆಫ್ ಲಿಸ್ಟ್ ನೋಡೋದಾದರೆ, ಇದು ನಾನ್ ಕಲ್ಯಾಣ ಕರ್ನಾಟಕದವ್ರದ್ದು ಇದೊಂದು ಕಟ್ ಆಫ್ ಲಿಸ್ಟ್ ಆಗಿರ್ತದೆ. 2A ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ, 2A ಕನ್ನಡ ಮೀಡಿಯಮ್ ಅವ್ರದ್ದು ಕಟ್ ಆಫ್ ಪರ್ಸೆಂಟೇಜ್ 37.75. ಹೀಗೆ ಎಲ್ಲ ರೀತಿಯಾದ ಕಟ್ ಆಫ್ಗಳು ಮತ್ತು ಅವರು ರಿಸರ್ವೇಷನ್ ಯಾವ ಕ್ಯಾಟಗರಿ ಎಲ್ಲ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಿರ್ತಾರೆ. ನಿಮಗೆ PDF ಸಿಗಲಿಲ್ಲ ಅಂದರೂ ಡೈರೆಕ್ಟಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಟೆಲಿಗ್ರಾಮ್ದಲ್ಲಿ, ಅಲ್ಲಿ ಹೋಗಿ ಜಾಯಿನ್ ಆಗಿ ಮತ್ತು PDFಸ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಕೂಡ ಇದ್ದಾವೆ. ಇಲ್ಲಿನೂ ಟೋಟಲಿ ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಕಲ್ಯಾಣ ಕರ್ನಾಟಕದಿದೆ. ಇಲ್ಲಿ ಕೂಡ ನೀವು ಹೋಗಿ ಇದನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹಾಕಿರ್ತೀವಿ, ಇದನ್ನು ಕೂಡ ನೀವು ನೋಡ್ಕೋಬೋದು. ಈಗ ಮೋಸ್ಟ್ ಆಫ್ ಥಿಂಗ್ಸ್ ಎಲ್ಲರ ತಲೆಯೊಳಗಿಂದು ಕ್ಲಿಯರ್ ಆಗಿರ್ಬೋದು. ಈ ಕೇಸ್ ಜಸ್ಟ್ ಈಗಷ್ಟೇ ಅಪ್ಲೈ ಆಗುತ್ತೆ. ನಾವು ಮೊದಲೇ
ಮಾಡಿದ್ವಿ. ಈಗ ಯಾವ ಕೇಸಿಗೆ ಸ್ಟೇ ಇದೆ ನೋಡಿ, ಅದು ಒಂದೇ ಲಿಸ್ಟ್ ರಿವೈಸ್ ಆಗಿ ಬರುತ್ತೆ. ಮಿಕ್ಕಿದ ಯಾವುದು ಎಲೆಕ್ಟ್ರಿಕಲ್, ಜೆ ಎಲೆಕ್ಟ್ರಿಕಲ್, ಜೆ ಸಿವಿಲ್, ಸಿವಿಲ್, ಇವು ಜೂನಿಯರ್ ಅಸಿಸ್ಟೆಂಟ್ ಯಾವುದಕ್ಕೂ ಲಿಸ್ಟ್ ಚೇಂಜ್ ಆಗಲ್ಲ. ಏನು ಸೆಕೆಂಡ್ ಲಿಸ್ಟ್ ಬಂದಿತ್ತಲ್ಲ, ಐ ಥಿಂಕ್ ಫೆಬ್ರವರಿ ಅನಿಸುತ್ತೆ, ಆವಾಗ ಏನು ಬಂದಿತ್ತಲ್ಲ ಆವಾಗಲೇ ಅದೇ ಲಿಸ್ಟ್ ಫೈನಲ್ ಆಗುತ್ತೆ ಅಂತ ಹೇಳಬಯಸ್ತೀನಿ. ಇದರ ಮುಂದಿನ ಪ್ರೊಸೆಸ್ಗಾಗಿ ಇನ್ನುಳಿದ KPTCL ಮಾಹಿತಿಗಾಗಿ ನಮ್ಮ ಪೇಜಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಇದಕ್ಕಾಗಿ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.